ಜೈ ಹಿಂದ್. ಅಭ್ಯರ್ಥಿಗಳ ರನ್ನಿಂಗ್ ಸ್ಟಾರ್ಟ್ ಆಯಿತು ನೋಡಬೇಕು. ಅದರ ಜೊತೆ ಟೈಮನ್ನು ಸ್ಟಾರ್ಟ್ ಮಾಡಿದ್ವಿ. ವಿಡಿಯೋ ಕ್ಲಿಯರ್ ಆಗಿದೆ. ಇದು 3ನೇ ದಿನದ 5ನೇ ಬ್ಯಾಚಿನ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿಯೊಂದು ಬ್ಯಾಚಿನಲ್ಲಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಭಾಳಷ್ಟು ಜನ ಆಯ್ಕೆ ಆಗ್ತಾ ಇದ್ದಾರೆ. ಪ್ರತಿನಿತ್ಯ ಪ್ರತಿಯೊಂದು ಬ್ಯಾಚಿನಲ್ಲಿ ನಮ್ಮ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ಭಾಳಷ್ಟು ಜನ ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಇಲ್ಲಿ ಗಮನಿಸಬೇಕು. ಭಾಳಷ್ಟು ಜನ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಈಗಾಗಲೇ ಡಾಕ್ಯುಮೆಂಟ್ ಬಗ್ಗೆ ಎಲ್ಲರಿಗೂ ಗೊತ್ತು. ಈಗಾಗಲೇ ನಿಮ್ಗೆ ಅಡ್ಮಿಟ್ ಕಾರ್ಡ್ನಲ್ಲಿ ಕೊಟ್ಟಿದ್ದಾರೆ. 1 ಅಡ್ಮಿಟ್ ಕಾರ್ಡು, 2 ಮಾರ್ಕ್ಸ್ ಕಾರ್ಡು, 3 LC ಅಥವಾ TC, 4 ಕಾಸ್ಟ್ ಸರ್ಟಿಫಿಕೇಟು, 5 ಡೊಮೆಸಿಯಲ್ಲ, 6 ರೆಸಿಡೆನ್ಷಿಯಲ್ಲ, ಆಮೇಲೆ 7 ಫೋಟೋ, ಆಮೇಲೆ 8 ಆಧಾರ್ ಕಾರ್ಡ, 9 ಅಪ್ ಟು ಡೇಟ. ಇವಿಷ್ಟು ಡಾಕ್ಯುಮೆಂಟ್ ಒರಿಜಿನಲ್ ಜೊತೆ ಎಲ್ಲ ಜೆರಾಕ್ಸ್ 2 ಸೆಟ್ ಜೆರಾಕ್ಸ್ ತೊಗೊಂಡು ಅಟೆಸ್ಟೆಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗಬೇಕು. ಭಾಳ ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಇಲ್ಲೂ ಸಹಿತ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಭಾಳಷ್ಟು ಜನ ಅಭ್ಯರ್ಥಿಗಳು ಈ ಬ್ಯಾಚಿನಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಂದು ಬ್ಯಾಚಿನಲ್ಲಿ ಇವತ್ತು 3ನೇ ದಿನ ಪ್ರತಿಯೊಂದು ಬ್ಯಾಚಿನಲ್ಲಿ ನಮ್ಮ ಅಭ್ಯರ್ಥಿಗಳು ಕಾಣಿಸ್ತಾ ಇದ್ದಾರೆ. ಹಳದಿ ಟಿ ಶರ್ಟ್ನವರು ಅಗದಿ ಕ್ಲಿಯರಾಗಿ ಕಾಣಿಸ್ತಾ ಇದ್ದಾರೆ. ಓಡ್ರಿ ಜೋರಾಗಿ ಓಡ್ರಿ. ಭಾಳಷ್ಟು ಜನ ಇದ್ದಾರೆ ಈ ಬ್ಯಾಚಿನಲ್ಲಿ. ನೋಡಬೇಕು ಎಷ್ಟು ಜನ ಬರ್ತಾರೆ ನೋಡಬೇಕು. ಭಾಳಷ್ಟು ಜನ ಅಭ್ಯರ್ಥಿಗಳು ಈ ಬ್ಯಾಚಿನಲ್ಲಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಸುಮಾರು 300, 350, 400ವರೆಗೆ ಪ್ರತಿಯೊಂದು ಬ್ಯಾಚಿನಲ್ಲಿ ವಿದ್ಯಾರ್ಥಿಗಳನ್ನು ಬಿಡ್ತಾ ಇದ್ದಾರೆ. ಈಗ 1ನೇ ರೌಂಡ್ ಮುಗಿಸಿ 2ನೇ ರೌಂಡನ್ನು ಓಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು. ಇದು ಬೀದರ್ನಲ್ಲಿ ನಡೆಯತಕ್ಕಂಥ ಜಿಲ್ಲಾ ನೇರು ಕ್ರೀಡಾಂಗಣದಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ಇದೇ ಡಿಸೆಂಬರ್ 5ರಿಂದ ಡಿಸೆಂಬರ್ 22ರವರೆಗೆ ಆರ್ಮಿ ರ್ಯಾಲಿ ನಡೀತಾ ಇದೆ. ಅಭ್ಯರ್ಥಿಗಳು ಗಮನಿಸಬೇಕು. ಇದೇ ಗ್ರೌಂಡಿನಲ್ಲಿ ಏನಿರ್ತದಪ್ಪ ಅಂದ್ರೆ ಇಲ್ಲಿ ಫಸ್ಟು ರನ್ನಿಂಗ್ ಇರ್ತದೆ. ರನ್ನಿಂಗ್ ಆದಮೇಲೆ ಪ್ಲಬ್ಸ್ ಆದಮೇಲೆ ಲಾಂಗ್ ಜಂಪು, ಆಮೇಲೆ ಜಿಗ್ಜಾಗ್ ನಡಿಗೆ. ಇವು 4 ಪಾಸ್ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಹೈಟು, ವೆಯ್ಟು, ಚೆಸ್ಟ್ ಬರ್ತದೆ. ಆಮೇಲೆ ನೆಕ್ಸ್ಟ್ ಮರ್ದಿನ ಏನು ಬರ್ತದೆ ಅಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಪಿಟ್ ಆದರೆ ಅಂದ್ರೆ ನೆಕ್ಸ್ಟ್ ಬರೋದು ಎಕ್ಸಾಮ್ ಬರ್ತದೆ. ನೋಡಿರಿ, ಅಭ್ಯರ್ಥಿಗಳು ಭಾಳಷ್ಟು ಜನ ಓಡ್ತಾ ಇದ್ದಾರೆ. 2ನೇ ರೌಂಡಿಗೆ ಓಡ್ತಾ ಇರೋದು ಗಮನಿಸಬೇಕು. 2ನೇ ರೌಂಡಿಗೆ ಓಡ್ತಾ ಇರೋದು. ಓಡು ಜೋರಾಗಿ ಓಡು. ಇನ್ನೂ ಜೋರು ಓಡಬೇಕು. ಜೋರು ಓಡಬೇಕು. 2ನೇ ರೌಂಡಿಗೆ ಓಡ್ತಾ ಇರೋದು 2ನೇ ರೌಂಡು. ಇಲ್ಲಿ ನೋಡಿರಿ, ಆರ್ಮಿ ಮತ್ತು ಪೊಲೀಸ್ನವ್ರು ನಿಂತಿದ್ದಾರೆ. ಯಾರು ರನ್ನಿಂಗ್ ಹಿಂದೆ ಉಳಿತಾರೋ ಅವ್ರನ್ನ ಒಳಗಡೆ ಕರ್ಕೋತಾರೆ. ಆ ಕಡೆಯೂ ಆರ್ಮಿ ಪೊಲೀಸ್ನವ್ರು ನಿಂತಾರೆ. ಅಲ್ಲೊಂದು ಗೇಟ್ ಅದ. ಯಾರು ಹಿಂದ್ಗಡೆ ಉಳಿತಾರೋ ಅವ್ರನ್ನ ಒಳಗೆ ಕರ್ಕೋತಾರೆ. ಅದಕ್ಕೆ ನೀವು ಟೈಮನ್ನು ಕವರ್ ಮಾಡಬೇಕು. ಜೋರಾಗಿ ಓಡಬೇಕು. ಇನ್ನೂ ಜೋರಾಗಿ ಓಡ್ರಿ. ಟೈಮ್ ಕವರ್ ಮಾಡಬೇಕು. 4 ರೌಂಡ್ ಒಂದೇ ಸ್ಪೀಡ್ ಹೋಗಬೇಕು. 4 ರೌಂಡ್ ಅದೇ ಸ್ಪೀಡ್ ಹೋಗಬೇಕು. ಅಂದಾಗ ಮಾತ್ರ ಸಾಧ್ಯ ಆಗ್ತದೆ. ಜೋರಾಗಿ ಓಡಬೇಕು. ಜೋರಾಗಿ ನೋಡಿರಿ. 2ನೇ ರೌಂಡ್ ನೋಡಿರಿ, 2:29. 2ನೇ ರೌಂಡು 2 ನಿಮಿಷ 29 ಸೆಕೆಂಡಿಗೆ ಮುಗಿಸಿ 3ನೇ ರೌಂಡನ್ನು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು. ಇಲ್ಲಿ ಭಾಳ ಜೋರಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ನಿಜವಾಗ್ಲೂ ಪ್ರತಿನಿತ್ಯ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿರ್ತೀರಿ ಅದೇ ರೀತಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನೀವು ರನ್ನಿಂಗ್ ಮಾಡಲಿಕ್ಕೆ ಸಾಧ್ಯ. ಅಭ್ಯರ್ಥಿಗಳೇ ಗಮನಿಸಬೇಕು. ನೀವು ಮೂಗಿಲೇ ಉಸಿರಾಡ್ರಿ ಅಥವಾ ಬಾಯಿಲೇ ಉಸಿರಾಡ್ರಿ. ಪ್ರತಿನಿತ್ಯ ನಿಮಗೆ ಪ್ರಾಕ್ಟೀಸ್ ಹೆಂಗಿರ್ತದೆ ಅದೇ ರೀತಿಯೇ ಪ್ರಾಕ್ಟೀಸ್ ಓಡಬೇಕು. ಯಾರು ಬರಿಗಾಲೇ ಓಡು ರೂಢಿ ಇರ್ತದೆ ಬರಿಗಾಲೇನೇ ಓಡ್ರಿ. ಆಮೇಲೆ ಯಾರು ಬೂಟ ಅಥವಾ ಶೂಸ್ ಹಾಕೊಂಡು ಓಡ್ತಿರ್ತೀರಿ ಅವ್ರು ಅವುಗಳನ್ನ ಹಾಕೊಂಡು ಹೋಗಬೇಕು. ನೋಡಿರಿ, ಇಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಒಳಗಡೆ ಹೊಂಟಾರೆ. ಇವರು ರನ್ನಿಂಗ್ ಬ್ಯಾಚಿನಲ್ಲಿ ಹಿಂದೆ ಉಳಿದಂಥ ಅಭ್ಯರ್ಥಿಗಳು ಒಳಗಡೆ ಹೊಂಟಿದ್ದಾರೆ. ಗಮನಿಸಬೇಕು. ಭಾಳ ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಈಗ 3ನೇ ರೌಂಡ್ ಓಡ್ತಾ ಇದ್ದಾರೆ. 3ನೇ ರೌಂಡ್ ಇದು. ಟೈಮನ್ನು ಸಹಿತ ಗಮನಿಸಬೇಕು. ಹುಡುಗ ಕೈ ಮಾಡಿ ತೋರಿಸ್ತಾ ಇದ್ದೇನೆ, ನಾನು ಓಡ್ತಾ ಇದ್ದೀನಿ ಅಂತ. ಓಡಪ್ಪ, ಜೋರಾಗಿ ಓಡು. ಇನ್ನೂ ಒಂದು ರೌಂಡ್ ಇದೆ. ಜೋರಾಗಿ ಓಡಬೇಕು. ಇನ್ನೂ ಜೋರಾಗಿ ಓಡಬೇಕು. ಇನ್ನೂ ಒಂದು ರೌಂಡ್ ಇದೆ. ಜೋರಾಗಿ ಓಡಬೇಕು. ಇನ್ನೂ ಒಂದು ರೌಂಡ್ ಇದೆ. ಜೋರಾಗಿ ಓಡ್ರಿ. ಫಾಸ್ಟ್ ಇರಬೇಕು. ಇನ್ನೂ ಫಾಸ್ಟ್. ಎಷ್ಟು ಸಾಧ್ಯಕ್ಕೈತೆ ಫಾಸ್ಟ್. ನಿಮ್ಮ ಶಕ್ತಿಯನ್ನು ಎಲ್ಲ ಕೊಡಬೇಕು. ಇಲ್ಲಿಗ ಜೋರಾಗಿ ಓಡಬೇಕು. ನೋಡಿರಿ, 3ನೇ ರೌಂಡ್ ಟೈಮ್ ನೋಡ್ಬೋದು. ಅಗದಿ ಕ್ಲಿಯರ್ ಆಗಿದೆ ವಿಡಿಯೋ, ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. 3ನೇ ರೌಂಡ್ ನೋಡಿರಿ, ಟೈಮ್ ನೋಡಿರಿ. 3ನೇ ರೌಂಡ್ ಟೈಮ್ ನೋಡಿರಿ. ಅಲ್ಲಿ ಹುಡುಗ ಪಾಸ್ ಆಗ್ತಾನೆ. 3ನೇ ರೌಂಡು 3:55. 3 ನಿಮಿಷ 55 ಸೆಕೆಂಡ್ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಈಗ ಓಡ್ತಾ ಇದ್ದಾರೆ. ಆತ್ಮೀಯ ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಆರ್ಮಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಪಡೆದುಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಅದೇ ರೀತಿಯಾಗಿ ನಿಮ್ಗೆ ವಿಡಿಯೋಗಳು ಲೈಕ್ ಆದರೆ ಲೈಕ್ ಮಾಡಿ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಅಭ್ಯರ್ಥಿಗಳು ಭಾಳ ಜೋರಾಗಿ ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು. ಲಾಸ್ಟ್ ರೌಂಡು ಭಾಳ ಫಾಸ್ಟಾಗಿ ಓಡಬೇಕು. ಇನ್ನೂ ಫಾಸ್ಟಾಗಿ ಓಡಬೇಕು. ಭಾಳ ಫಾಸ್ಟ್ ಓಡ್ತಾ ಇದ್ದಾರೆ. ಇನ್ನೂ ಫಾಸ್ಟಾಗಿ ಓಡಬೇಕು. ಜೋರಾಗಿ ಓಡಬೇಕು. ಭಾಳ ಜೋರಾಗಿ ಓಡಬೇಕು. ಮುಂದಿದ್ದಂಥ ವಿದ್ಯಾರ್ಥಿ ನೋಡಿ ಎಷ್ಟು ಫಾಸ್ಟಾಗಿದ್ದಾನೆ. ಎಲ್ಲರೂ ಓಡ್ತಾ ಇದ್ದಾರೆ. ಒಬ್ಬರು ನಾ ಮುಂದೆ ನೀ ಮುಂದೆ ಅಂತ ಭಾಳಷ್ಟು ಜನ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ನೋಡಿರಿ, ಇಲ್ಲಿ ಹಿಂದೆ ಉಳಿದಂಥ ಅಭ್ಯರ್ಥಿಗಳನ್ನ ಒಳಗಡೆ ಕಳಿಸ್ತಾರೆ. ತಲೆ ಪಕ್ಕ ನೆನ್ಪಿಟ್ಕೊರಿ. ಓಡಪ್ಪ, ಜೋರು ಓಡಬೇಕು. ಗುಡ್, ವೆರಿ ಗುಡ್. ಇನ್ನೂ ಜೋರಾಗಿ ಓಡಬೇಕು.
ಇನ್ನೂ ಜೋರಾಗಿ ಓಡಬೇಕು. ಭಾಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಅಭ್ಯರ್ಥಿಗಳು ಪ್ರತಿ ಬ್ಯಾಚಿನಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ. ಇಲ್ಲಿ ಟೈಮ್ ಗಮನಿಸಬೇಕು. ನೋಡಿರಿ 5:12 ಒಳಗಡೆ ಹೋದ. 5:12 ನೋಡಿರಿ. ಫಸ್ಟ್ ಗ್ರೂಪ್ ನೋಡಿರಿ ಎಷ್ಟು ಜನ ಹೊಂಟಿದ್ದಾರೆ. ಭಾಳ ಜನ ಹೊಂಟಿದ್ದಾರೆ. ಪ್ರತಿಯೊಂದು ಬ್ಯಾಚಿನಲ್ಲಿ 8ರಿಂದ 10 ಅಭ್ಯರ್ಥಿಗಳು ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಆಯ್ಕೆ ಆಗ್ತಾ ಇದ್ದಾರೆ. ಸೆಕೆಂಡ್ ಗ್ರೂಪ್ ಆ ಕಡೆ ಹೋಗ್ಬೇಕು. ಎರಡನೇ ಬಾಕ್ಸ್ ಓಡಿ ಹೋಗ್ತಾ ಇದ್ದಾನೆ ಫಸ್ಟ್ ಗ್ರೂಪ್ನಾಗ. ಆ ಕಡೆ ಹೋಗಬೇಕು. ಎರಡನೇ ಗ್ರೂಪ್ನಲ್ಲಿ ನೋಡಿರಿ ಭಾಳಷ್ಟು ಜನ ಆಯ್ಕೆ ಆಗ್ತಾ ಇದ್ದಾರೆ. ನೋಡಿ ಕ್ಲೋಸ್ ಮಾಡಿದರು. ಅಭ್ಯರ್ಥಿಗಳು ಪ್ರತಿಯೊಂದು ಬ್ಯಾಚಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.